ನೆಕ್ಸ್ಟ್ ಇಸ್ ಆನಿಮಲ್ಸ್ ಆ್ಯಂಡ್ ದೇರ್ ಗ್ರೂಪ್ಸ್. ಪ್ರಾಣಿಗಳು ಮತ್ತು ಅವುಗಳ ಗುಂಪುಗಳಿಗೆ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಅಂತ ಕಲಿಯೋಣ. ಓಕೆ, ಫಸ್ಟ್ ಒನ್ ಇಸ್ ಲಯನ್ಸ್, ಸಿಂಹಗಳು. ಸಿಂಹಗಳ ಗುಂಪನ್ನು ನಾವು ಪ್ರೈಡ್ ಅಂತ ಹೇಳ್ತೀವಿ, PRIDE. ಓಕೆ, ನೆಕ್ಸ್ಟ್ ಆನೆಗಳು ಎಲಿಫೆಂಟ್ಸ್. ಸೊ ಎಲಿಫೆಂಟ್ಸ್ ಗುಂಪನ್ನು ನಾವು ಹರ್ಡ್, HERD, ಹರ್ಡ್ ಅಂತ ಕರಿತೀವಿ. ವುಲ್ಫ್ಸ್, ನೆಕ್ಸ್ಟ್ ವುಲ್ಫ್ಸ್ ಅಂದರೆ ತೋಳಗಳು ಅಂತ. ಓಕೆ, ಸೊ ಈ ತೋಳಗಳ ಗುಂಪನ್ನು ನಾವು ಪ್ಯಾಕ್, PACK, ಪ್ಯಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಶ್ ಮೀನು. ಸೊ ಫಿಶ್ ಗುಂಪನ್ನು ನಾವು ಸ್ಕೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಮೀನುಗಳ ಗುಂಪನ್ನು ನಾವು ಸ್ಕೂಲ್ ಅಂತ ಹೇಳ್ತೀವಿ. ಕ್ಯಾಟಲ್, ಜಾನುವಾರುಗಳು. ಸೊ ಗ್ರೂಪ್ ಆಫ್ ಕ್ಯಾಟಲ್ನ ನಾವು ಹರ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಎಲಿಫೆಂಟ್ಸ್ ಮತ್ತು ಕ್ಯಾಟಲ್ ಈ ಎರಡು ಗುಂಪನ್ನು ನಾವು ಹರ್ಡ್ ಅಂತ ಹೇಳ್ತೀವಿ. ಓಕೆ, ಶೀಪ್, ಕುರಿಗಳ ಗುಂಪನ್ನು ಫ್ಲಾಕ್, FLOCK, ಫ್ಲಾಕ್ ಅಂತ ಹೇಳ್ತೀವಿ. ಬೀಸ್, ಜೇನುನೊಣಗಳ ಗುಂಪನ್ನು ನಾವು ಸ್ವಾಮ್ ಅಂತ ಹೇಳ್ತೀವಿ. ಓಕೆ, SWARM, ಸ್ವಾಮ್. ಓಕೆ, ಸೊ ಆ್ಯಂಟ್ಸ್ಗಳ ಗುಂಪನ್ನು ನಾವು ಕಾಲನಿ ಅಂತ ಹೇಳ್ತೀವಿ. ಆ್ಯಂಟ್ಸ್ ಅಂದರೆ ಇರುವೆ. ಸೊ ಈ ಇರುವೆಗಳ ಗುಂಪನ್ನು ನಾವು ಕಾಲನಿ ಅಂತ ಹೇಳ್ತೀವಿ. ಓಕೆ, COLONY, ಕಾಲನಿ. ಡಾಲ್ಫಿನ್ಸ್ಗಳ ಗುಂಪನ್ನು ನಾವು POD, ಪಾಡ್ ಅಂತ ಹೇಳ್ತೀವಿ. ಜಿರಾಫ್ಸ್, ಸೊ ಈ ಜಿರಾಫ್ ಗುಂಪನ್ನು ನಾವು ಟವರ್, TOWER, ಟವರ್ ಅಂತ ಹೇಳ್ತೀವಿ. ಸೊ ವೇಲ್ಸ್ ಅಂದರೆ ತಿಮಿಂಗಿಲಗಳು ಅಂತ ಹೇಳ್ತೀವಿ. ಸೊ ವೇಲ್ಸ್ ಅಂತಾನೆ ನಾವು ಜನರಲ್ ಆಗಿ ಕರೆಯೋದು. ಸೊ ಸಮುದ್ರದಲ್ಲಿ ಈ ವೇಲ್ಸ್ಗಳನ್ನು ನಾವು ನೋಡ್ಬೋದು. ಸೊ ವೇಲ್ಸ್ ಗುಂಪನ್ನು ನಾವು ಪಾಡ್ ಅಥವಾ ಸ್ಕೂಲ್ ಅಂತ ಹೇಳ್ತೀವಿ. ಸೊ ಡಾಲ್ಫಿನ್ಸ್ನು ಕೂಡ ವೇಲ್ಸ್ ಹಾಗೆ ಸಿಮಿಲರ್ ಆಗಿರುತ್ತೆ ಈ ಎರಡು ಪ್ರಾಣಿಗಳು. ಸೊ ಅದಕ್ಕೆ ಪಾಡ್ ಅಥವಾ ಸ್ಕೂಲ್ ಅಂತ ಹೇಳ್ಬಹುದು. ಕ್ಯಾಂಗ್ರೂಸ್, ಸೊ ಕ್ಯಾಂಗ್ರೂಗಳ ಗುಂಪನ್ನು ನಾವು ಮಾಬ್ ಅಥವಾ ಟ್ರೂಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಕ್ಯಾಂಗ್ರೂಗಳ ಗುಂಪನ್ನು ಮಾಬ್ ಅಥವಾ ಟ್ರೂಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇವೆಲ್ಲ ಪ್ರಾಣಿಗಳ ಮತ್ತು ಅವುಗಳ ಗುಂಪುಗಳ ಬಗ್ಗೆ ಕಲ್ತಿರೋದು. ಸೊ ಲಯನ್ಸ್ ಅಂದರೆ ಪ್ರೈಡ್ ಆಫ್ ಲಯನ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಗ್ರೂಪ್ ಆಫ್ ಲಯನ್ಸ್ನ ನಾವು ಪ್ರೈಡ್ ಅಂತ ಹೇಳ್ತೀವಿ ಅಲ್ಲ, ಅದಕ್ಕೆ ಪ್ರೈಡ್ ಆಫ್ ಲಯನ್ಸ್, ಹರ್ಡ್ ಆಫ್ ಎಲಿಫೆಂಟ್ಸ್, ಪ್ಯಾಕ್ ಆಫ್ ವುಲ್ಫ್ಸ್, ಸ್ಕೂಲ್ ಆಫ್ ಫಿಶ್, ಹರ್ಡ್ ಆಫ್ ಕ್ಯಾಟಲ್, ಫ್ಲಾಕ್ ಆಫ್ ಶೀಪ್, swarm of bees, a colony of ants, a pod of dolphins, a tower of giraffes, a pod of whales ಅಥವಾ a school of whales, a mob of kangaroos, a troop of kangaroos, ಈ ಥರ ಹೇಳ್ತೀವಿ. ಅರ್ಥ ಆಯ್ತಾ?